ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಮಾಲಾ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಯಾವ ಮಸಾಲನ ಹಾಕದೇ ಮ್ಯಾಗಿ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತಾಯಿದ್ದೀನಿ. ಬನ್ನಿ ಮತ್ತೆ ನೋಡ್ಕೊಂಬರೋಣ. ಇಲ್ಲಿ ನೋಡಿ, ನಮ್ಮ ಧೃತಿ ಪುಟ್ಟ ಮೊನ್ನೆ ಹಂಪಿ ಹೊಸಪೇಟೆ ಟ್ರಿಪ್ ಹೋಗಿದ್ರಿ. ಆವಾಗ ಅವ್ರ ಮಮ್ಮಿ ಕಡೆ ಬ್ಯಾಗ್ ಇಸ್ಕೊಂಡು ಯಾವ ಥರ ಫ್ಯಾಷನ್ ಶೋ ಮಾಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್. ತುಂಬ ತರಲೆ ಫ್ರೆಂಡ್ಸ್. ಇವಳು ವಿಡಿಯೋ ಮಾಡೋದು ಗೊತ್ತಾದರೆ ಫೋನ್ ಹತ್ರನೇ ಬರೋದಿಲ್ಲ ಫ್ರೆಂಡ್ಸ್. ಇವಳು ಅಷ್ಟು ಪಕ್ಕ ಇದ್ದಾಳೆ. ವಿಡಿಯೋ ಮಾಡ್ತಿದ್ದಾರೆ ಇವರು, ಫೋಟೋ ತೆಗಿತಿದ್ದಾರೆ ಅಂದರೆ ನಮ್ಮ ಹತ್ರನೇ ಸುಳಿಯೋದಿಲ್ಲ ಇವಳು. ನೋಡಿ ಯಾವ ಥರ ಬ್ಯಾಗ್ ಹಿಡ್ಕೊಂಡು ಯಾವ ಥರ ಮಾಡ್ತಿದ್ದಾಳೆ ಅಂತ ನೋಡ್ರಿ. ಗೊತ್ತಾಯಿತು ವಿಡಿಯೋ ಮಾಡೋದು ಅಂದರೆ ಸರ್ಕೊಂಡು ಬಿಡ್ತಾಳ್ರಿ, ಅಷ್ಟು ಬೆರಿಕೆ ಇದ್ದಾಳ್ರಿ ಈಕಿ. ನಮ್ಮ ಧೃತಿ ಪುಟ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಇವತ್ತಿನ ಬೆಳಗ್ಗಿದ್ದು ನೋಡಿ ಫ್ರೆಂಡ್ಸ್, ವಾತಾವರಣ ಎಷ್ಟು ಕೋಲ್ಡ್ ಇದೆ ಅಂದರೆ ಫ್ರೆಂಡ್ಸ್, ಹೊರಗೆ ಹೋಗೋಕ್ಕಾಗ್ತಿಲ್ಲ, ಅಷ್ಟು ಮಳೆ. ತುಂಬ ಸಿಕ್ಕಾಪಟ್ಟೆ ಮಳೆ ಇದೆ. ಮಳೆ ಇರೋದಕ್ಕೆ ನಮ್ಮ ಮಗಂದು ಸ್ಕೂಲು ರಜೆ ಇತ್ತು, ಕಾಲೇಜು, ಊರಿಗೆ ಬಂದಿದ್ದ. ಮಮ್ಮಿ ಸಿಂಪಲ್ಲಾಗಿ ನನಗೆ ಮ್ಯಾಗಿ ಮಾಡಿಕೊಡು ಅಂತ ಹೇಳಿದ. ಏನು ಈರುಳ್ಳಿ ಮೆಣಸಿನ್ಕಾಯಿ ಅದು ಏನು ಹಾಕ್ಬೇಡ ಮಮ್ಮಿ, ಸಿಂಪಲ್ಲಾಗಿ ಮಾಡ್ತಿಲ್ಲ, ಆ ಥರ ಮಾಡಿಕೊಡು ಅಂತ. ಅದಕ್ಕೆ ನಿಮಗೂ ತೋರಿಸೋಣ ಅಂತ ಹೇಳಿ ತೋರಿಸ್ತಿದ್ದೀನಿ. ನಾನು ಇಲ್ಲಿ 10 ರೂಪಾಯ್ದು 2 ಮ್ಯಾಗಿ ಪ್ಯಾಕೆಟ್ ತೊಗೊಂಡಿದ್ದೀನಿ ನೋಡಿ. 10 ರೂಪಾಯ್ದು 2 ಮ್ಯಾಗಿ ಮಸಾಲ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕಿಟ್ಟಿದ್ದೆ ನಾನು. ತುಂಬ ಅಂದರೆ ತುಂಬ ನೀವು ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಯಾವ ತರಕಾರಿ ಹಾಕದೇ ಮಾಡಿದ್ರೆ ಟೇಸ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಇವಾಗ ನೀರು ಕುದೀತಾ ಇದೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಆಮೇಲೆ ನಾನು ಆವಾಗಲೇ ಮ್ಯಾಗಿ ತೊಗೊಂಡಿದ್ನಲ್ಲ ಅದನ್ನ ಇದಕ್ಕೆ ಹಾಕ್ತಿದ್ದೇನೆ ನೋಡಿ. ಇವಾಗ ನೀಟಾಗಿ ಅದನ್ನು ಕಲಿಸ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಇದನ್ನು ಬೇಯಕ್ಕೆ ಬಿಡಿ. ಒಂದು 5-10 ನಿಮಿಷನೂ ಬೇಯಕ್ಕೆ ಇಟ್ಬಿಡೋಣ. ಬೆಂದಾದಮೇಲೆ ಆಮೇಲೆ ನಾವೇನು ಆವಾಗಲೇ ತೊಗೊಂಡಿರ್ತೀವಲ್ಲ ಮ್ಯಾಗಿ ಮಸಾಲಾನ ಇದಕ್ಕೆ ಹಾಕಬೇಕು ನೋಡಿ ಫ್ರೆಂಡ್ಸ್. ಇವಾಗ ಮಕ್ಕಳು ಮಳೆ ಬರೋದಕ್ಕೆ ಏನಾದರೂ ಮಾಡಿಕೊಡು ಅಂತ ಕೇಳಿದಾಗ ನೀವು ಈ ಥರ ಆರಾಮಾಗಿ ಮಾಡಿಕೊಡ್ಬೋದು ನೋಡಿ. ತುಂಬ ಸಿಂಪಲ್ ಇದು. ಇದಕ್ಕೇನು ಭಾಳ ಏನು ಹಾಕಿಲ್ಲ ನಾನು. ಸ್ವಲ್ಪ ರೆಡ್ ಚಿಲ್ಲಿ ಸಾಸು, ಸೋಯಾ ಸಾಸ್ ಹಾಕಿದ್ದೀನಿ, ಮತ್ತು ಟೊಮೊಟೊ ಕಿಚಪ್ ಅಷ್ಟೇ ಹಾಕಿರೋದು ನೋಡಿ. ನಾನು ಮತ್ತೇನು ಹಾಕಿಲ್ಲ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ಹೇಳ್ತೀರಾ. ಒಂದ್ಸಲ ಮಾಡಿ ನೋಡಿ ಫ್ರೆಂಡ್ಸ್, ಮಕ್ಕಳಿಗೂ ಮಾಡಿಕೊಡಿ. ಮನೇಲಿ ಏನೂ ತರಕಾರಿ ಇಲ್ಲದಾಗ ಈ ಥರ ನೀವು ಮ್ಯಾಗಿನ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ ಮಕ್ಕಳು. ಇವಾಗ ನೋಡಿ ಸ್ವಲ್ಪ ಸೋಯಾ ಸಾಸ್ ಹಾಕ್ತಿದ್ದೀನಿ ನಾನು. ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೇನಾದರೂ ಮಾಡಿಕೊಡ್ಬೋದು ನೋಡಿ. ಮಕ್ಕಳು ಇಷ್ಟಪಡ್ತಾರೆ ಅನ್ನೋ ಉದ್ದೇಶಕ್ಕೆ ನಾನು ಸೋಯಾ ಸಾಸ್ ಹಾಕ್ತಿದ್ದೆ, ಮತ್ತು ರೆಡ್ ಚಿಲ್ಲಿ ಸಾಸು ಟೊಮೊಟೊ ಕಿಚಪ್ ಹಾಕಿ ಮಾಡಿಕೊಟ್ರೆ ಇನ್ನೂ ಇಷ್ಟಪಡ್ತಾರೆ, ಚೆನ್ನಾಗಾಗುತ್ತೆ ಅಂತೇಳಿ ಹಾಕ್ತಾಯಿದ್ದೀನಿ. ನೀವು ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ. ನಾನು ಈರುಳ್ಳಿ ಮೆಣಸಿನಕಾಯಿ ಜೀರಿಗೆ ಸಾಸಿವೆ ಕಾಳು ಏನೂ ಹಾಕಿಲ್ಲ ಫ್ರೆಂಡ್ಸ್. 5 ಮಿನಿಟ್ಸ್ಗೆ ಮ್ಯಾಗಿ ಅಂತಾರಲ್ಲ ಆ ಥರ ಮಾಡಿಕೊಟ್ಟಿದ್ದೀನಿ ಮಕ್ಕಳಿಗೆ ನೋಡಿ. ಇವಾಗ ಟೊಮೊಟೊ ಕಿಚಪ್ ಹಾಕಿ ಕೊಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಟ್ರೈ ಮಾಡಿ ನೀವು, ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರ ನನಗೆ. ನೋಡಿ ಎಷ್ಟು ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡೋದನ್ನು ಮರಿಬೇಡ್ರಿ ಪ್ಲೀಸ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ರೀ ನೋಡಿ. ಇವಾಗ ರೆಡಿ ಆಯಿತು ಮ್ಯಾಗಿ. ಏನು ಹಾಕಲಿಲ್ಲದೇ ಎಷ್ಟು ಟೇಸ್ಟ್ ಕೊಡುತ್ತೆ ಅಂತೀರಾ ಇದು ಮ್ಯಾಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತಲೂ ನಾನು ಕೇಳ್ಕೊತೀನಿ ರೀ ನೋಡಿ. ಇವಾಗ ರೆಡಿ ಆಗೈತಿ ಬಿಸಿ ಬಿಸಿ ಮ್ಯಾಗಿ. ಮಳೆ ಬರೋದಕ್ಕೂ ಅದಕ್ಕೂ ತುಂಬ ಸಖತ್ತಾಗುತ್ತೆ. ಒಂದು ಸಲ ಮಾಡ್ಕೊತೀನಿ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ.